ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೋಗಿದ್ರು ಚೆನ್ನಾಗಿ ಅಂತ ವಿಡಿಯೋ ಮಾಡ್ತೀನಿ. ಸುಮಾರು ಜನಕ್ಕೆ ಒಂದು ಡೌಟ್ಸ್ ಅನ್ನ ಹೇಳ್ತಾ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಅಂದರೆ ಸೆಕೆಂಡ್ ಪಿ ಎಕ್ಸಾಮ್ ಬರ್ದಿರೋರಿಗೆ, ಬಟ್ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಕಟ್ಟಿರೋರಿಗೆ, ಬಟ್ ಇಂಪ್ರೂವ್ಮೆಂಟ್ ಕಟ್ಬಿಟ್ಟು ಫೇಲ್ ಆದರೆ ಯಾವ ರೀತಿ ಏನು ಪ್ರೊಸೆಸ್ ಅಂಥವ್ರಿಗೆಲ್ಲ ಒಂದು ಡೌಟ್ ಅನ್ನೋದಿರುತ್ತೆ. ಇಂಪ್ರೂವ್ಮೆಂಟ್ಗೋಸ್ಕರ ಯಾರು ಕಟ್ಬೋದು, ಏನೆಲ್ಲ ರಿಸಲ್ಟ್ ಎಲ್ಲ ಬರುತ್ತೆ, ಅದನ್ನ ಕ್ಲಿಯರಿಟಿ ಕೊಡ್ತೀನಿ ಬನ್ನಿ ಗೈಸ್. ಗೈಸ್, ನೀವು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ ಕಟ್ತೀರಾ ಅನ್ಕೊಳ್ತೀರಿ. ಓಕೆ, ಯಪ್, ಎಷ್ಟು ನೀವು ಏನು ಮಾರ್ಕ್ಸ್ ತೆಗೆದಿರ್ತೀರ, ಒಂದು 30 ಅಂದರೆ 35 ಪಾಸಿಂಗ್ ಮಾರ್ಕ್ಸು, ಒಂದು 35 ಪಾಸಿಂಗ್ ಮಾರ್ಕ್ಸ್ ತೆಗೆದಿರ್ತೀವಿ ಕರೆಕ್ಟಾಗಿ. ಸೆಕೆಂಡ್ ಎಕ್ಸಾಮಲ್ಲಿ, ಈಗ ಸೆಕೆಂಡ್ ಎಕ್ಸಾಮ್ ಇಂಪ್ರೂವ್ಮೆಂಟ್ಗೆ ಏನು ಕಟ್ಟಿದ್ರೆ 40 ತೆಗೆದ್ರೆ ಈ ಮಾರ್ಕ್ಸ್ನ ಆ್ಯಡ್ ಮಾಡ್ಕೋತಾರೆ. ಓಕೆ, ಇಲ್ಲ ನೀವು ಕರೆಕ್ಟಾಗಿ ಈಗ ನೀವು ಒಂದೇ ಎಕ್ಸಾಮಲ್ಲಿ 35 ತೆಗ್ದಿರ್ತಾರಲ್ಲ, ಅದ್ರಲ್ಲಿ ಏನಾರ ಪುನಃ 30 ತೆಗ್ದುಬಿಟ್ರೆ ಯಾವುದಪ್ಪ ಆ್ಯಡ್ ಮಾಡ್ಕೋತಾರೆ ಅಂದರೆ, ನೀವು ಯಾವುದು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ರೆ ಅದನ್ನ ಆ್ಯಡ್ ಅಂತ ಮಾಡ್ಕೋತಾರೆ. ಅಕಸ್ಮಾತ್ ನೀವು ಸೆಕೆಂಡ್ ಅಟೆಂಪ್ಟಲ್ಲಿ ಫೇಲ್ ಆದರೂ ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ನಿಮ್ದು ಏನು ಟೆಸ್ಟ್ ಎಕ್ಸಾಮ್ ಏನಿರುತ್ತೆ ಅದೇ ರೀತಿ ಕನ್ಸಿಡರ್ ಮಾಡ್ತಾರೆ. ಒಂದು ಓಕೆ, ಇದು ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ನೋಡ್ಕೊಂಡು ನೋಡಿ. ನಿಮ್ಮದು ಯಾವುದು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದು ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಆಗುತ್ತೆ. ನಿಮ್ದು ಯಾವುದೇ ಫೇಲ್ ಅಂತ ಕನ್ಸಿಡರ್ ಮಾಡಲ್ಲ. ಇನ್ನು ಸುಮಾರು ಜನಕ್ಕೆ ರಿವ್ಯಾಲ್ಯೂಷನ್ಗೆ ಹಾಕೋರು ನೋಡಿ. ರಿವ್ಯಾಲ್ಯೂಷನ್ಗೆ ಯಾರೆಲ್ಲ ಹಾಕಿದ್ದೀರಿ, ಬಟ್ ಅವರೆಲ್ಲ ಹೇಳ್ತೀನಿ ಎಕ್ಸಾಮ್ 2ಗೆ ಅಪ್ಲೈ ಮಾಡ್ಕೊಡ್ರಿ. ಯಾಕಪ್ಪ ನಾನು ಹೇಳ್ತೀನಿ ನೋಡಿ, ಎಕ್ಸಾಮ್ 2ಗೆ ಅಪ್ಲೈ ಮಾಡಿಬಿಟ್ಟು ನೀವು ಏನಾರ ಎಕ್ಸಾಮ್ 2ಅಲ್ಲಿ ಫೇಲ್ ಆಗಿಬಿಟ್ಟು ರಿವ್ಯಾಲ್ಯೂಷನಲ್ಲಿ ಪಾಸ್ ಆದ್ರೂ ಅಕಸ್ಮಾತ್ ನೀವು ಇದು ಮಾಡ್ಕೋಬೋದು. ಇಲ್ಲಾಂದರೆ ರಿವ್ಯಾಲ್ಯೂಷನಲ್ಲೂ ಫೇಲ್ ಆಗಿ ಎಕ್ಸಾಮ್ 2ಅಲ್ಲಿ ಪಾಸ್ ಆಗಿಬಿಟ್ರೆ ನೀವು ಸಕ್ಸಸ್ ಮಾಡ್ಕೋಬೋದು. ನೀವು ಅದರಲ್ಲೂ ಫೇಲ್ ಆಗ್ಬಿಟ್ಟು ಇದ್ರಲ್ಲಿ ಮಾಡೋ ನೋಡಿ, ನಿಮಗೆ 2 ಚಾನ್ಸ್ ಇದೆ ನೋಡಿ. ರಿವ್ಯಾಲ್ಯೂಷನ್ಗೆ ಯಾರು ಹಾಕಿದ್ದಾರೆ ಅವರು ಎಕ್ಸಾಮ್ನೂ ಕಟ್ರಿ, ರಿವ್ಯಾಲ್ಯೂಷನ್ಗೂ ಹಾಕಿ ನೋಡಿ. ಈ ಥರ ಮಾಡ್ಕೊಡ್ರಿ. ಇಲ್ಲ ನಾವು ರಿವ್ಯಾಲ್ಯೂಷನ್ ಹಾಕಿದ್ದು ನಮ್ಗೆ ಎಕ್ಸಾಮ್ ಕಟ್ದು ಡಿಲೇ ಮಾಡಿದ್ರೆ ಅಲ್ಲಿ ಫೇಲ್ ಆದರೆ ಆಮೇಲೆ ಇಲ್ಲೂ ಫೇಲ್ ಆಗ್ತೀರಾ. ಈ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಟ್ ನಾನು ಹೇಳ್ತಾರೆ ನೋಡಿ, ಕ್ಲಾರಿಫಿಕೇಷನ್ ತೊಗೊಂಡು ಅದಕ್ಕೋಸ್ಕರ ಮಾಡ್ತಾರದು. ಈ ಥರ ಮಾಡಿದ್ರೆ ನೀವು 2ರಲ್ಲೂ ಬಚಾವಾಗ್ತೀರಾ ನೋಡಿ. ಇಂಪ್ರೂವ್ಮೆಂಟ್ ಕಟ್ಟಿರೋರಿಗೆ, ರಿವ್ಯಾಲ್ಯೂಷನ್ ಹಾಕಿರೋ ಇವ್ರಿಗೆ ಇನ್ನು ಸ್ಕ್ಯಾನರ್ ಕಾಪಿ ಬರುತ್ತೆ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಎಷ್ಟನೇ ತಾರೀಕಿಂದ ಅಂದರೆ 13ನೇ ತಾರೀಕು ಎಷ್ಟನೇ ತಾರೀಕಿಂದನೋ ವ್ಯಾಲ್ಯೂವೇಷನ್ದು ಮಾಮೂಲಿ ಈಗ ಫೋಟೋ ಕಾಪಿ ನಿಮ್ಗೆ ಸಿಗುತ್ತೆ. ಅದನ್ನ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಕರೆಕ್ಟಾಗಿ ಬರ್ದಿದ್ದೀನ ಅಂತ ಟೀಚರ್ಸ್ಗೊಂದು ತೋರಿಸಿ. ಓಕೆ, ಟೀಚರ್ಸ್ಗೊಂದು ತೋರಿಸಿ. ಬಟ್ ನಾವು ಟೀಚರ್ಸ್ಗೆ ತೋರಿಸಿ ಏನಾದರೂ ಪಾಸ್ ಆಗಲಿಲ್ಲ ಅಂದರೂ ಅದು ನಿಮ್ಮ ಇಷ್ಟ. ಟೀಚರ್ಸ್ ತೋರಿಸ್ಬಿಟ್ಟಾರೆ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಟೀಚರ್ಸ್ ತೋರಿಸ್ತೇನೆ ಅಪ್ಲಿಕೇಶನ್ ಹಾಕ್ಬೋದು. ಯುವರ್ ಚಾಯ್ಸ್. ಅಂದರೆ ನೀವು ಯಾವ ರೀತಿ ಡಿಪೆಂಡ್ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಯಾವುದೂ ಪೊಸೆಸಿವ್ ಇಲ್ಲ. ಓಕೆ, ಬಟ್ ಅದಕ್ಕೋಸ್ಕರ ಹೇಳ್ತಾರೆ ಗೈಸ್, ಎಲ್ಲ ಸೆಕೆಂಡ್ ಪಿ ಯು ಬರೀತಿದ್ದೀರ. ಬಟ್ ಅಂಥವ್ರಿಗೆ ನೋಡಿ ಈ ಥರ ಯೂಸ್ ಮಾಡ್ಕೊಂಡ್ರೆ ಎಕ್ಸಾಮ್ 2ನೂ ಬರಿಬೋದು, ಇದನ್ನೂ ಮಾರ್ಬೋದು. ಏನಂದರೆ ರಿವ್ಯಾಲ್ಯೂಷನಲ್ಲಿ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡು. ಬಟ್ ಈ ಥರ ಮಾಡಿರಿ. ಬಟ್ ಅಂತ ಅದಕ್ಕೋಸ್ಕರ ನಿಮ್ಮರ್ಗು ಸುಮಾರು ಜನ ಇದೇ ಡೌಟ್ಸ್ ಇರುತ್ತೆ. ಇದನ್ನ ಕ್ಲಿಯರಿಟಿ ಮಾಡ್ಕೊಟ್ಟಿದ್ದೀನಿ, ಒಂದೇ ಕ್ಲಿಯರಿಟಿ ಮಾಡ್ಕೊಟ್ಟಿದ್ದೀನಿ. ಬಟ್ ಹಂಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾರೆ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಗೊತ್ತಾಗಲಿ. ಯಾಕಂತಂದರೆ ಗೊತ್ತಿದ್ದಾನೆ ಏನೋ ಮಾಡೋಕೆ ಹೋಗ್ಬಾರ್ದು, ತಿಳ್ಕೊಬೇಕು ಒಂದು ಸ್ವಲ್ಪ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿಕೊಡ್ರಿ. ಆಮೇಲೆ ನೆಕ್ಸ್ಟು ಈಗ ಸ್ಕ್ಯಾನರ್ ಕಾಪಿ ತರಿಸ್ಮೇಲೆ ರಿವ್ಯಾಲ್ಯೂಷನ್ಗೆ ಹಾಕಿದ್ರಲ್ಲ, ಅದು ಯಾವ ರೀತಿ ಪೇಪರ್ ತಂದು ಬಂದಮೇಲೆ ಯಾವ ರೀತಿ ರಿಸಲ್ಟ್ ನೋಡೋಂತೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ಸ್ ನೋಡಿ, ಬೈ ಸಿ ಯು.